ಸ್ಟ್ರೈಟ್ ಹೋಗಿ ಬಾಸ್. ಸ್ಟ್ರೈಟಾ? ಸ್ಟ್ರೈಟ್ ಹೋಗಿ. ಇನ್ನು ಎಲ್ಲ ಮುಂದೆ ಹೋಗಿ ಬಾಸ್. ಇಲ್ಲಿ ರೈಟ್ ತಗೊಳ್ಳಿ ಬಾಸ್. ಇಲ್ಲಿ ರೈಟ್. ಈ ಮನ ಗೊತ್ತಾಗ್ತಿಲ್ವೇ? ಕನ್ಫ್ಯೂಸು. ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತಾ ಇದೆಯಾ? ಹೋಗಿ ಬಾಸ್ ಮುಂದೆ. ಯಾವ ಏರಿಯಾನೋ ಇದು? ಜಂಗಲ್ಪೇಟೆ ಏರಿಯಾ ಬಾಸ್. ಲೆಫ್ಟ್ ಹೋಗಿ ಬಾಸ್. ಸ್ಟ್ರೈಟ್ ಹೋಗಿ. ಅಲ್ಲ ಇಲ್ಲೆಂಗೋ? ರೈಟ್ ತಗೊಳ್ಳಿ ಬಾಸ್. ರೈಟ್ ಲೆಫ್ಟ್ ತಗೊಳ್ಳಿ ಬಾಸ್. ಹೋಗಿ. ಇನ್ನು ಎಷ್ಟು ದೂರನೋ? ಹೋಗ್ತಾ ಇರಿ ಬಾಸ್, ಹೇಳ್ತೀನಿ. ಲೆಫ್ಟ್ ತಗೊಳ್ಳಿ. ಇದೇ ಕ್ರಾಸ್. ನಾವು ಹೋಗ್ತಿರೋ ರೂಟು ಕರೆಕ್ಟ್ ಆಗಿದ್ಯಾ ಅಥವಾ ಸುಮ್ನೆ ಊರೂರು ತಿರುಗಿಸ್ತಾ ಇದೀಯಾ? ಬಾಸ್, ನಾವು ಹೋಗ್ತಿರೋ ರೂಟು ಸರಿ ಇದೆ. ನಾನೇ ಧೈರ್ಯವಾಗಿ ನಿಮ್ ಜೊತೆ ಕೂತ್ಕೊಂಡಿದ್ದೀನಿ. ನೀವು ಹೋಗಿ ಬಾಸ್. ಬಸ್ ಒಂದು ನಿಮಿಷ ನೋಡಿ. ಒಂದೇ ಈ ಟೈಮಲ್ಲಿ ಇದು ಬೇರೆ ಅವನಿಗೆ. ಲೇ ಈಗ ಸಮಾಧಾನ ಆಯ್ತು. ನಿಮ್ಮನ್ನ ನೋಡಿರೋ ಭಯ ಸರ್, ಆ ಭಯದಲ್ಲಿ ನೀರು ಸಕ್ಕದಾಗಿ ಕುಡಿದ್ಬಿಟ್ಟೆ. ಅದ್ರ ಪರಿಣಾಮ ಸರ್ ಇದು. ಸದ್ಯ ಅಷ್ಟಾದ್ರೂ ಭಯ ಇಟ್ಕೊಂಡಿದ್ಯಲ್ಲ, ಒಳ್ಳೇದು. ಸರ್ ಸೀರಿಯಸ್ ಆಗಿ ಹೇಳ್ದೆ, ಕಾಮಿಡಿ ಮಾಡಿದೆ ಸರ್. ಲವ್, ಈಗ ರೋಡ್ ಸುತ್ತುತ್ತಾ ಇದೀವಲ್ಲ, ಇದು ಕಾಮಿಡಿ ಅಲ್ಲ ತಾನೆ? ಇಲ್ಲ ಸರ್, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಮನೋಜ ಇಲ್ಲೇ ಎಲ್ಲ ಇದ್ದಾನೆ. ಬನ್ನಿ ಸರ್, ಹೋಗೋಣ. ಈಗ ತಾನೇ ನಗ್ನಗ್ತಾ ಮಾತಾಡ್ತಾ ಕೂತಿದ್ರಿ, ಆಗ್ಲೇ ಏನೋ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಲ್ಲ. ಮನೋಜ ನೆನಪಾಗ್ತದೆ. ಅವನು ಯಾವಾಗ ಬರ್ತಾನೋ, ನಾನು ಯಾವಾಗ ಅವನು ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಇಲ್ಲೇ ಎಲ್ಲೋ ಹತ್ತದಲ್ಲಿದ್ದಾನೆ. ಇನ್ನೇನು ನನ್ನ ಎದುರುಗಡೆ ಬಂದು ನಿಂತ್ಕೋಬೋದು ಅನ್ನೋ ಸ್ಥಿತಿಲಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಮನೆಯವರೆಲ್ಲರೂ ಸೇರಿ ಹುಡುಕ್ತಾ ಇದ್ದಾರೆ ತಾನೆ. ಈಗ ಹುಡುಗಾಟ ಮೊದಲಿಗಿಂತ ಜಾಸ್ತಿ ಆಗಿದೆ. ಒಂದ್ ಕಡೆ ರಾಜೇಶ, ಇನ್ನೊಂದ್ ಕಡೆ ಭರತ್, ಇನ್ನೊಂದ್ ಕಡೆ ಭಾರತಿ. ಅವಳು ಹರಕೆ ಕೂಡ ಹೊತ್ಕೊಂಡಿದ್ದಾಳೆ. ಎಲ್ಲ ಸೇರಿ ನಮ್ಮ ಮನೋಜ ಮನೆಗೆ ಬರೋ ಹಾಗಾದ್ರೆ ಅಷ್ಟೇ ಸಾಕು. ಯಾಕಮ್ಮ ಭಾರತಿ ಅಷ್ಟು ಅವಸರವಾಗಿ ಬರ್ತಾ ಇದೆಯಾ? ಏನ್ ವಿಷಯ? ನಾನು ಮನೋಜನ್ ನೋಡಿದೆ.
ಹೋಗಿದ್ನಲ್ಲ ಅದೇ ದೇವಸ್ಥಾನಕ್ಕೆ ಮನೋಜನು ಬಂದಿದ್ದ ಅನ್ಸುತ್ತೆ. ಆದ್ರೆ ಅವ್ನು ವಾಪಸ್ ಹೋಗ್ಬೇಕಾದ್ರೆ ನಾನು ನೋಡಿದ್ದು. ನಿಜನಮ್ಮ? ಭಾರತಿ, ಎಂಥ ಒಳ್ಳೆ ಸುದ್ದಿ ತಂದ್ಯಮ್ಮ. ನೀ ನೋಡಿದ್ಯಾ ಮನೋಜನ? ಹೇಗಿದ್ದಾನ ಅವನು? ಮೊದಲು ಹಾಗೆ ಇದ್ದಾನ? ಅಲ್ಲ, ನೀನು ಮಾತಾಡ್ತೆ ತಾನೆ? ಯಾಕಂತೆ ಇಷ್ಟು ದಿನ ಅವ್ನು ನಮ್ಮಿಂದ ದೂರ ಇದ್ದಿದ್ದು? ಹೋಗಿ ಬರ್ತಾನಂತೆ ಭಾರತಿ. ಹೇಳಮ್ಮ. ಮಾವ, ಮನೋಜನ್ನ ನೋಡಿದ್ದೇನೋ ನಿಜ, ಆದ್ರೆ ಅವನ್ನ ಮಾತಾಡ್ಸೋದಕ್ಕಾಗ್ಲಿಲ್ಲ. ನಾನು ಮಾತಾಡ್ಸ್ಬೇಕು ಅಂತಾನೆ ಹೋದೆ. ಅಷ್ಟರಲ್ಲಿ ಮನೋಜ ಬಸ್ ಹತ್ಕೊಂಡು ಹೋಗ್ಬಿಟ್ಟ ಮಾವ. ಯಾವ ಬಸ್ ಅಮ್ಮ? ಯಾವ ರೂಟ್ ಬಸ್ ಅದು? ಬಸ್ ನಂಬರ್ ಏನಾದ್ರು ನೋಡಿದ್ಯಾ? ಅತ್ತೆ, ಮನೋಜನ್ ನೋಡಿದ ಖುಷಿಲಿ ನಾನು ಅದನ್ನೆಲ್ಲ ಗಮನಿಸ್ಲೇ ಇಲ್ಲ. ನಾನು ತುಂಬಾ ಸಲ ಮನೋಜ ಅಂತ ಕೂಗ್ದೆ, ಅವನು ಕೇಳಿಸ್ಲಿಲ್ಲ ಅನ್ಸುತ್ತೆ. ಅತ್ತೆ, ಒಂದಂತೂ ನಿಜ, ಮನೋಜ ಇಲ್ಲೇ ಇಲ್ಲ, ಹತ್ರದಲ್ಲೇ ಇದ್ದಾನೆ. ಮೊಬೈಲಲ್ಲಿ ಏನಾದರೂ ಫೋಟೋ ತಗೊಳಕಾಯ್ತಾ? ನನಗೆ ಅವನ್ನ ನೋಡಬೇಕು ಅಂತ ಅನಿಸ್ತಿದೆ. ಫೋಟೋ ತೆಗೆಯೋದಿರ್ಲಿ ಅತ್ತೆ, ಅವನು ಒಂದೇ ಒಂದ್ಸಲ ನಾನು ನೋಡಿದ್ರು ಸಾಕಾಗ್ತಿತ್ತು. ನಾನು ಈಗ ತಾನೇ ಹೇಳಿಲ್ಲ ಕಾವೇರಿ ನಿನಗೆ, ಮನೋಜ ಸಿಗ್ತಾನೆ ಬರ್ತಾನೆ ಅಂತ. ನೋಡು, ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ. ಆದ್ರೆ ಈ ನಿಜ ಸ್ವಲ್ಪ ಲೇಟ್ ಆಯ್ತಲ್ಲ ಅಂತ ಬೇಸರ ಆಗ್ತಾ ಇದೆ ಅಷ್ಟೇ. ಅಲ್ಲಿ ಒಳ್ಳೆ ಸುದ್ದಿ ತಂದ್ಕೊಟ್ಟಿಲ್ಲಮ್ಮ, ಅಷ್ಟು ಸಾಕು. ಇರ್ಲಿ ಬಿಡ್ರಿ, ಭರತ ಹೇಗೂ ಹುಡುಕ್ತಾ ಇದ್ದಾನಲ್ಲ, ಅವನಿಗೇನಾದ್ರೂ ವಿಷಯ ಗೊತ್ತಾಗ್ಬೋದು. ಅಂತೂ ನಮ್ಮ ಮನೋಜ ಇದೇ ಊರ್ನಲ್ಲಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಅರ್ಧ ತಲೆನೋವು ಕಮ್ಮಿ ಆಯ್ತು. ಭಾರತಿ, ನಾನು ಕೊಟ್ಟು ಮಾತನ್ನು ಉಳಿಸ್ಕೊಟ್ಟಿಲ್ಲ, ತುಂಬಾ ಸಂತೋಷ. ಮನೋಜನ್ನ ಕರ್ಕೊಂಡು ಬರ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೆ, ಅದು ನನ್ನಿಂದ ಸಾಧ್ಯ ಆಗ್ಲಿಲ್ಲ ಮಾವ. ಆದ್ರೆ ಮನೋಜನ ಮೊದಲು ನೋಡಿದ್ ನೀನ್ ತಾನೆ? ಅವನಿರೋ ಸುದ್ದಿನ ನೀನ್ ತಾನೆ ನಮಗ್ ತಿಳಿಸಿದ್ದು. ನೋಡಿದ್ಯಾ, ನೀನ್ ಇಷ್ಟು ದಿವಸ ಮಾಡಿದ ಉಪವಾಸ ವ್ರತ ಎಲ್ಲ ಈಗ ಫಲಿಸ್ತಾ ಇದೆ. ಅದಕ್ಕೆ ನಮ್ಮ ಹೇಳೋದು, ಒಳ್ಳೆ ಮನ್ಸಿದ್ರೆ ಖಂಡಿತ ಒಂದ್ ದಿವಸ ಒಳ್ಳೇದಾಗೆ ಆಗುತ್ತೆ. ಮೊದ್ಲು ಹೋಗಿ ದೇವ್ರಿಗೆ ದೀಪ ಹಚ್ಚಿ ಕೈ ಮುಗಿ. ಹೋಗಮ್ಮ, ಹೋಗು. ಕೊನೆಗೂ ಮನೋಜ ಸಿಗ್ತ. ಯಾಕೆ ಬಾಸ್, ಯಾಕೆ ನಿಲ್ಸಿದ್ರೆ? ಇಳೆ ಕೆಳಗೆ ನಿನಗೆ ಹೇಳ್ತಾ ಇರೋದು, ಇಳಿಯ ಕೆಳಗಲ್ಲ. ಏನು ಅನ್ಕೊಂಡಿದ್ಯಾ ನನ್ನ ನೀನು? ನಾನು ಅವಾಗ್ಲಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ. ನೀನೇ ನನ್ನ ಹೆಂಡ್ತಿನ ಜಾಲಿ ರೈಡ್ಗೆ ಹೋಗಕ್ಕೆ? ಇನ್ನೇನು ಬಂದ್ಬಿಡುತ್ತೆ, ಮನೋಜ ಸಿಕ್ಕೇ ಬಿಡ್ತಾನೆ ಅಂತ ಹೇಳ್ತಿದ್ಯಾ ಹೊರತು ಮನೋಜನ್ನು ಸಿಕ್ತಿಲ್ಲ, ನಾವು ಹೋಗ್ಬೇಕಾಗಿರೋ ಪ್ಲೇಸು ಸಿಕ್ತಿಲ್ಲ. ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ ನೀನು? ಇನ್ನೊಂದು ಸ್ವಲ್ಪ ಮುಂದೆ ಅಂತ ಹೇಳ್ತಾನೆ ಇದೆಯಲ್ಲ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂತ ಗೊತ್ತಾ ನಿನಗೆ? ಏನ್ ಬಾಸ್ ನೀವು, ಮನೋಜ ನಾವಿರೋ ಕಡೆ ಬಂದ್ಬಿಡ್ತಾನ? ನಾವು ಬರ್ತಿದೀವಿ ಅಂತ ಮಧ್ಯದಲ್ಲಿ ನಿಂತ್ಕೊಂಡಿರ್ತಾನ? ಹುಡ್ಕಕ್ತಾನೆ ಬಂದಿದ್ವಿ, ಹುಡ್ಕನ. ನೀವ್ ಈ ರೀತಿ ಕೋಪ ಮಾಡ್ಕೊಂಡ್ರೆ ಕೆಲ್ಸ ಎಲ್ಲ ಹಾಳಾಗುತ್ತೆ ಬಾಸ್. ಇನ್ ಸ್ವಲ್ಪ ದೂರ ಹೋಗೋಣ, ಮನೋಜ ಸಿಗ್ತಾನೆ. ಆಮೇಲೆ ನೀವ್ ಯಾವ್ದೇ ನಿರ್ಧಾರ ತಗೊಂಡು ನಂದೇನು ಅಬ್ಜೆಕ್ಷನ್ ಇಲ್ಲ. ಸರಿ, ಹತ್ತೋ.
ಬಾಸ್ ಬಾಸ್ ಒಂದು ನಿಮಿಷ. ಏನೋ ಅಲ್ಲಿ ನೋಡಿ ಬಾಸ್. ನೋಡಿದ್ರ ಬಾಸ್, ಈಗ್ಲಾರು ನನ್ನ ಮಾತಿ ಮೇಲೆ ನಂಬಿಕೆ ಬಂತಲ್ವಾ? ಇಷ್ಟು ಹತ್ರದಲ್ಲಿದ್ದಾನೆ, ಮನೆಗೆ ಬರದೆ ತಲೆ ಮರೆಸ್ಕೊಂಡು ಓಡಾಡ್ತೀನಲ್ವಾ? ಇದು ನಿಮ್ಮ ಮನೆಗೆ ಮಾಡ್ತಿರೋ ಅನ್ಯಾಯ ಅಲ್ವ ಬಾಸ್? ದಿಕ್ಕಿಲ್ದೇ ಇರೋನ ಮನೆ ಕರ್ಕೊಂಬಂದು ಸಾಕಿದ್ರಿ, ನೋಡಿದ್ರ ಕೊನೆಗೆ ಏನ್ ಮಾಡ್ದ ಅಂತ? ಹೆಲ್ಮೆಟ್ನ ಮತ್ತ ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗ್ಬೇಡಿ. ನಾನು ಈ ಕಾರಿಂದ ಇರ್ತೀನಿ, ಅವ್ನು ನಿಮ್ಮ ಮುಂದೆನೆ ಪಾಸ್ ಆಗ್ತಾನೆ. ಮಾತಾಡ್ಸಕ್ಕಂತೂ ಹೋಗ್ಲೇಬೇಡಿ ಬಾಸ್, ಯಾಕಂದ್ರೆ ನಿಮ್ಮಿಂದಲೇ ದೂರ ಕೊಟ್ಟವನು ನಿಮ್ಮನ್ನು ನೋಡಿದ್ರೆ ಓಡ ಹೋಗ್ಬಿಡ್ತಾನೆ. ಅದಕ್ಕೆ ನಿಧಾನವಾಗಿ ಫಾಲೋ ಮಾಡೋಣ, ಅವ್ನ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ, ಸರಿನಾ? ನೀವು ಇದೇ ಏರಿಯಾಲಿರೋದ? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು, ಮಾಡ್ತೀರಾ? ಆಗ್ಲಿಂದ ಬಾಡಿಗೆಗೆ ಅಂತ ನಾನೊಂದು ಸಣ್ಣ ಮನೆ ಹುಡುಕ್ತಾ ಇದ್ದೀನಿ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ನಿಮಗೆ ಮನೆ ಗೊತ್ತಿದೆಯಾ ಸರ್? ಇಲ್ಲ, ಬೇರೆ ಯಾರ ಹತ್ರನಾದ್ರೂ ಕೇಳಿ. ಸರಿ ಸರ್, ಥ್ಯಾಂಕ್ ಯು. ಬಾಸ್ ಬಾಸ್, ಅವನ ನೋಡಿ ಈಗ್ಲಾರು ನಿಮ್ಗೆ ನಂಬಿಕೆ ಬಂತಲ್ವಾ? ಸರಿ ಬಿಡಿ, ಅವನ್ನ ಫಾಲೋ ಮಾಡೋಣ, ಅವನ ಮನೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸರಿ ನಡೀರಿ.
ರಾಜೇಶ, ನಡಿ ಮನೆಗೆ ಹೋಗೋಣ. ಒಂದು ವಿಚಾರ ಕ್ಲಾರಿಫೈ ಮಾಡ್ಕೋಬೇಕು. ನಡಿ. ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಬಾಸ್, ಇಷ್ಟೆಲ್ಲ ಆದರೂ ಏನು ಬಾಸ್ ಕ್ಲಾರಿಫೈ ಆಗೋದಿದೆ? ಬೇರೇನು ಪ್ಲಾನ್ ಇಲ್ಲ ತಾನೆ? ನನಗೇನು ಪ್ರಾಬ್ಲಮ್ ಕೊಡಲ್ಲ ತಾನೆ? ನಿನಗೇನು ಪ್ರಾಬ್ಲಮ್ ಆಗಲ್ಲ. ಮೊದಲು ಮನೆಗೆ ನಡಿ, ಹೋಗೋಣ.